ಶರಣ ಹತ್ತಿರಪ್ಪ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಮ್ಮ ಮನ್ಯಾಗ ಇವತ್ತು ಸ್ಪೆಷಲ್ ರಾಗಿ ದೋಸೆ ಮಾಡಿದ್ದಾರ ನೋಡ್ರಿ. ಹಂಗ ರಾಗಿ ದೋಸೆ ಚಟ್ ಪಟ್ ಶಿಸ್ತ್ನಾಗ ಜಡ್ದು ಹಂಗ ರೆಡಿಯಾಗಿ ಹೊಂಟ ಬಿಟ್ಟ ನೋಡ್ರಿ. ಬಸ್ ಕೈ ಕುಂತ ನಿಂತಿದ್ದೇರಿ ನಮ್ಮ ಮನಿ ಮುಂದ. ನಮ್ ದೋಸ್ತಂದು ಸಿಲಿಂಡರ್ ಲಾರಿ ಬಂತ್ ನೋಡ್ರಿ. 10 ದೋಸ್ತ ಸಿಲಿಂಡರ್ ಲಾರಿ ಒಳಗ ಹತ್ತಿ ಹೊಂಟಿದ್ದೇವ್ ನೋಡ್ರಿ. ಇಬ್ರು ಮಾತಾಡ್ಕೊತ ಹೊಂಟಿದ್ದೀರಿ. ಬಾಳ ದಿನ ಮ್ಯಾಗ ಭೇಟಿ ಆಗಿದ್ದೀವಿ. ಆದ್ರೆ ಆ ಲಾರಿ ಒಳಗ ಹೋಗೋತ್ನ್ಯಾಗ ನನ್ನ ಮನಸ್ಸಿಗೆ ಬಾಳ ಭಯ ಆಗಿತ್ತು ನೋಡ್ರಿ. ಯಾಕಪ್ಪ ಅಂತಂದ್ರ ಅಲ್ಲಿ ಒಂದು ರೋಡ್ ಬ್ರೇಕ್ ಬಂತ್ರಿ. ಆ ದೋಸ್ತ ಬ್ರೇಕ್ ಹಾಕೋಣ ಆ ಸಿಲಿಂಡರ್ ಸೌಂಡಿಗೆ ನನಗೆ ಫುಲ್ ಭಯ ಆತ್ರಿ. ಆದ್ರೂ ಏನೂ ಆಗುದಿಲ್ಲ ದೋಸ್ತ ಅಂತ ಹೇಳ್ದನ್ರಿ. ಹಂಗ ಇಬ್ರು ಮಾತಾಡ್ಕೊಂತ ಹೊಂಟಿದ್ದೇವ್ರಿ. ನಾನು ಅವನಿಗೆ ಹೇಳಿದನ್ರಿ, ನೀನು ಬಹಳ ಡೇಂಜರ್ ಝೋನ್ಯಾಗ ಇರ್ತೀಯಪ್ಪ, ಸೇಫ್ ಡ್ರೈವ್ ಮಾಡಂತ ಹೇಳಿದನ್ರಿ. ಹಂಗ ಅವನು ಭಾರಿ ಸೇಫ್ಟಿ ಡ್ರೈವ್ ಮಾಡ್ಕೊಂತ ನನ್ನ ಕರ್ಕೊಂಡು ಹೋದ ನೋಡ್ರಿ. ಈಗ 2-3 ಸಲ ಬಸ್ ತಪ್ಪಿದಾಗ ನನ್ನ ಕರ್ಕೊಂಡು ಹೋಗ್ಯಾನ್ರಿ. ಈಗ ಅವನ ಗಾಡಿಯಲ್ಲಿ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ನೋಡ್ರಿ, ಅತಿ ಸುಂದರವಾಗಿ ಇದೆ ರೀ. ಈಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಸೂಪರ್ ಆಗಿದೆ ರೀ. ಈ ಚಿತ್ರ ನೋಡಿ ನನಗೆ ಒಂಥರ ಫುಲ್ ಸಮಾಧಾನ ಐತ್ರಿ ಮನಸ್ಸಿಗೆ. ಸುಂದರವಾದ ಚಿತ್ರವನ್ನು ವೀಕ್ಷಣೆ ಮಾಡಿ ಹಂಗ ನಮ್ ದೋಸ್ತನ್ ತೋರ್ಸಕತ್ತೀನಿ ನೋಡ್ರಿ. ಇವನ ನಮ್ಮ ಆತ್ಮೀಯ ಸ್ನೇಹಿತ. ಹಂಗ ನಾವು ದಿನನಿತ್ಯ ಹೋಗೋ ಬಸ್ ನಾವು ಅರ್ಧ ದಾರಿಗೆ ಹೋದ್ಮೇಲೆ ಬಂತ್ ನೋಡ್ರಿ. ಹಂಗ ಹೊಂಟಿದ್ದೇವ್ರಿ. ಹಂಗ ಹೋಗುದ್ರಾಗೇನೆ ಬಂದ ಬಿಡ್ತೀರಿ ನಾವು ಹೋಗುವ ಸ್ಥಳ ಬಂದ್ಗಳೇನೆ ನಮ್ ದೋಸ್ತಿಗೆ ಹೇಳ್ದೇನ್ರಿ, ಬಾಯ್ ಬಾಯ್ ದೋಸ್ತ ಅಂತ ಹೇಳಿ ಹೋಗುವತ್ನ್ಯಾಗ್ರಿ ಇಳಿಸಿದಾರಿ. ಇಳಾಕತ್ತೀನಿ ನೋಡ್ರಿ. ಈ ಸದ್ದ ಇಳಿದು ಹೋಗುವತ್ನ್ಯಾಗ ನಿಮಗ್ ತೋರ್ಸಾತ್ತೀನ್ರಿ ನಾ ಹೋಗಿ ಬಂದಿರುವಂತ ಸಿಲಿಂಡರ್ ಗಾಡಿ. ಲಾರಿ ಇಳಿದು ನಡ್ಕೊಂತ ಹೊಂಟಿದ್ದೇರಿ. ನಮ್ ದೋಸ್ತ್ ಪಾಟೀಲ್ ಅಂತ ಹೇಳಿ ಅವ್ರ ಮಗ ಚಿರಾಗ, ಇಬ್ರು ಕೂಡಿ ಹಂಗ ಮಾತಾಡ್ಕೊಂತ ಹೊಂಟಿವ್ ನೋಡ್ರಿ. ನಮ್ಮ ಕೆಲ್ಸದ ಜಾಗಕ್ಕ ನನ್ನ ಡ್ರಾಪ್ ಮಾಡಿ ಅವರು ಹೊಂಟ್ರಿ ಪಾಪ. ಹಂಗ ಕೆಲ್ಸ ಮುಗಿಸಿ ಮತ್ ಬಸ್ ಹತ್ತಿ ಬಂದೇವ್ರಿ. ಹಂಗ ಬರೋದ್ರಾಗೆ ನಮ್ಮ ಮನ್ಯಾಗ ಕಂಪೌಂಡ್ ಬಿದ್ದಿತ್ ನೋಡ್ರಿ. ಮಕ್ಕಳ ಮ್ಯಾಗ ಬಿದ್ದು ಮತ್ತೆ ಏನಾರ ಅಪಾಯ ಆಕ್ಕದಂತ ಯಕ್ಷಂದ್ರ ನಾನು ಅದನ್ನ ತೆಗೆದು ಎಲ್ಲ ರಿಪೇರಿ ಮಾಡಿ ಈಗ ತೆಗೆದಿಟ್ಟು ಮಕ್ಕಳಿಗೆ ಸೇಫ್ಟಿ ಇರ್ಲಿ ಅಂತ ಯಕ್ಷಂದ್ರ ಇಟ್ಟಂಗೆ ಅವಲ್ಲ. ಈ ಸದ್ದ ಕೊರೋನಾ ಸೊಪ್ಪು ತುಂಬಿ ಸದ್ದ ಕಡಿ ಇಡ್ಬೇಕ್ರಿ. ಎಲ್ಲ ಸ್ವಚ್ಛ ಮಾಡಿದೇರಿ. ಇಲ್ಲದ ನೋಡ್ರಿ ಇದೇ ಕಂಪೌಂಡ್ ಭಯಾನಕ ಆಗಿತ್ರಿ. ಭಾಳ ಮಕ್ಕಳು ತುಂಬಾ ಆಡ್ತಾವ್ರಿ ನಮ್ಮ ಓಣ್ಯಾಗ ಬಂದು. ಅದಕ್ಕೆ ಏನು ಮಾಡಿದೇರಿ, ಆ ಗೇಟಿಂದು ಎಲ್ಲ ಕೆಡವಿ ಸ್ವಲ್ಪ ಅದನ್ನ ಸೈಡಿಗೆ ಇಟ್ಟು ಈಗ ಇದನ್ನ ಮಾಡತ್ತಿದ್ದೆ ನೋಡ್ರಿ. ನಾ ಏನು ಗೊಂಡಿ ಅಲ್ರಿ, ಆದರೂ ಅಲ್ಪ ಸ್ವಲ್ಪ ಮಾಡೀನ್ರಿ. ಹಂಗ ಮಾಡಿ ಇಟ್ಟಂಗಿ ಯಾವ ಸ್ವಲ್ಪ ಸೇಫ್ಟಿ ಉಳಿಸಿ ಹಂಗ ಈಗ ಕಲ್ಲು ಹೊತ್ಕೊಂಡು ಹೊಂಟಿ ನೋಡ್ರಿ. ಅದನ್ನ ಒಯ್ದಲ್ಲಿ ಇಡ್ತೀನಿ ಸದ್ದ. ಇಟ್ಟ ನಂತರ ಹಂಗ ಮತ್ತೆ ಗೇಟ್ ರಿಪೇರಿ ಮಾಡಾಕ ಗೇಟ್ ಮೇಸ್ತ್ರಿ ಹತ್ರ ಹೋಗಿದ್ದೆ ರೀ. ಅವಾಗ ತೆಗೆದಿದ್ದು ಈ ವ್ಯೂರಿ. ಅವ್ರು ಹೇಳಿದ್ರಿ ಮೇಸ್ತ್ರಿಯವ್ರು 2 ದಿನ ಆಗಿಂದ ಬಾ ಅಂತ ಹೇಳಿದ್ರಿ. 2 ದಿನ ಆಗಿಂದ ಬಾ ಅಂತ ಹೇಳಿದ್ರಿ, ರಿಪೇರಿ ಮಾಡಿ ಕೊಡ್ತೀನಿ ಅಂದ್ರಿ. ಬಂದ್ ಮನಿಗೆ ನೋಡೋದ್ರಾಗೆ ನಮ್ಮ ನಳದ ಪೈಪ್ ಹೊಡೆದಿತ್ತು ನೋಡ್ರಿ. ವಾಟರ್ ಮ್ಯಾನ್ ಕಂಪ್ಲೇಂಟ್ ಹಾಕಿದ್ರು, ಅವ ನಳ ರಿಪೇರಿ ಮಾಡಿಲ್ರಿ. 1 ವಾರ ಆಯ್ತು. ನೀರಂತರೂ ಸಿಕ್ಕಾಪಟ್ಟೆ ಪೋಲ್ ಆಗಕತ್ತೈತ್ರಿ. ಮೇನ್ ಲೈನ್ ಹೊಡೆದೈತ್ರಿ. ಅದಕ್ಕೆ ಯಾರು ಕ್ಯಾರೆ ಅನ್ನಕತ್ತಿಲ್ರಿ ಗ್ರಾಮ ಪಂಚಾಯತಿ ಅವ್ರಿ. ಬಾಯ್ ರೀ. ನೆಕ್ಸ್ಟ್ ವ್ಲಾಗ್ನಾಗ ಮೀಟ್ ಆಗೋಣ್ರಿ. ಥ್ಯಾಂಕ್ ಯು. ಫಾಲೋ ಮೀ, ವಾಚ್ ಮೀ. ಧನ್ಯವಾದಗಳು.